ಅಡುಗೆಲೆ ಅಲ್ಲಿ ಬಿಡ್ತಾಳತ್ತ ಅಂಜಿಕೆ ಬರ್ಲತ್ತ ರಿಪೇರಿ ಅಲ್ಲಿ ಬಾ ಅಂತಂದ್ರೆ ಇರ್ಬೇಕು ಹೋರಿ ಖಾಲಿ ಆಗ್ಯದ ಕಿತ್ಲೆ ಅಲ್ಲೇ ಕೂತಿ ಎಲ್ಲ ನೋಡ್ತಾರ ನಮ್ಮ ಮನೆ ಜಾಗದು. ದೀಪಕ್ಕ ನೋಡ್ ಸಾವು ಹಾಯ್ ಅಥರ್ವ ಹಾಯ್ थांबा 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 ऊन यायला लागलंय. हा होय की यायला लागले की कधी चालू म्हातारी आता का जवान आहे. लगेच काढले सगळं तरी पण वेळच झालं नाही नाही अजून तिकडचं आहे की ते आहे की द्या तुम्ही घ्या. सर का पुढे जाऊन उभा राहा म्हणताला तुझा मला पडायला होतं. ಫ್ರೆಂಡ್ಸ್ ನಾನು ನಿನ್ನೆ ಏನೋ ವಿಡಿಯೋ ಹಾಕಿದ್ದು ನೋಡ್ರಿ ಮನೆದು ಭೂಮಿ ಪೂಜಾದ ವಿಡಿಯೋ. ಅದೇ ವಿಡಿಯೋನ ನಾನು ಮತ್ತೆ ಇವತ್ತು ಕಂಟಿನ್ಯೂ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ್. ಯಾಕಂದ್ರೆ ಒಂದೇ ವಿಡಿಯೋದೊಳಗೆ ಹಾಕಿದ್ರೆ ವಿಡಿಯೋನು ಕೂಡ ಫುಲ್ ಲೆಂತಿ ಆಗಿಬಿಡ್ತೈತೆ. ಅದಕ್ಕೋಸ್ಕರ ನಾನು ವಿಡಿಯೋನ ಒಂದು ಸ್ವಲ್ಪ ಕಮ್ಮಿನೇ ಹಾಕಕತ್ತೀನಿ. ಯಾಕಂದ್ರೆ ನಾನು ಲಾಂಗ್ ವಿಡಿಯೋ ಮಾಡಿಬಿಟ್ನೆ ಅಂತಂದ್ರೆ ಎಲ್ಲರೂ ಸ್ಕಿಪ್ ಮಾಡೇ ನೋಡ್ತೀರಿ. ಹಾಗಾಗಿ ಆ ಉದ್ದೇಶದಿಂದ ನಾನು ಸ್ವಲ್ಪನೇ ವಿಡಿಯೋನ ಹಾಕಕತ್ತೀನಿ ನೋಡಿ ಫ್ರೆಂಡ್ಸ. ಬಟ್ ನೋಡ್ತಿರ್ಬೋದು ನೀವು ನಮ್ಮ ಮನೆಗಳು ಫಸ್ಟ್ ಹೆಂಗಿದ್ವು, ನಮ್ಮ ಎಲ್ಲ ಹಳೆ ವಡೆಗಳನ್ನು ನೀವು ನನ್ನ ಫಸ್ಟ್ಲಿಂದ ಫಾಲೋವರ್ಸ್ ಮಾಡ್ಕೊತಾ ಬಂದವರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ಸು ವ್ಯೂವರ್ ನೋಡಿದ್ರಿ. ಬಟ್ ಈಗ ಆವಾಗೂ ಕೂಡ ಹಳೆಯ ವಡೆ ಇದ್ದಾಗೂ ನೋಡಿರಿ, ಈಗೂ ಕೂಡ ಮನೆ ಕೆಡವಿದಂಥ ಒಂದು ಜಾಗ ನೋಡಿರಿ ಫ್ರೆಂಡ್ಸ. ಅದು ಯಾಕೋ ಗೊತ್ತಿಲ್ಲ, ಬಟ್ ಹೊಸ ಮನೆ ಆಗ್ತಿತ್ತು ಅನ್ನೋದು ಒಂದು ಖುಷಿ ಬೇರೆ ಕಡೆಗೆ ಇದೇ ಇರ್ತೈತಿ. ಅಂದ್ರೂ ಭಾಳದಂಥ ಒಂದು ನಾನು ಮದುವೆಯಾಗಿ ಬಂದಂಥ ಒಂದು ಮನೆ ಇದು ಏನೋ ಗೊತ್ತಿಲ್ಲ, ಅದು ಒಂದು ನಮ್ದು ಅನ್ನೋದೊಂದು ಏನಂತ್ರಿ ಫೀಲಿಂಗ ಬೇರೆ ಇರ್ತೈತೆ. ಆದ್ರೆ ನಾವು ಎಷ್ಟೇ ಹೊಸತನ ತಂದ್ರೂ ಕೂಡ ಅದೊಂದು ಹಳೇದಿರ್ತೈತೆ ನೋಡ್ರಿ, ಅದು ಒಂದು ಫೀಲಿಂಗ. ಅದು ಮನೆ ಕಟ್ಟಿ ಈಗ ಹಳೆ ಮನೆ ಕೆಡವಿ ಕಟ್ಟಿರ್ತಾರೆ ನೋಡ್ರಿ, ಅವರಿಗೆ ಒಂದು ಸ್ವಲ್ಪ ಫೀಲಿಂಗ್ ಅರ್ಥ ಆಗ್ತೈತಿ. ಯಾಕಂತಂದ್ರೆ ನಾವು ಸಣ್ಣ ಮನೆ ಇದ್ರೂ ಕೂಡ ನಮ್ಮದು ಸ್ವಂತ ಮತ್ತು ಸ್ವತಂತ್ರ ಅನ್ನೋದು ಇತ್ತು ಮನೆಯದೊಳಗೆ. ಬಟ್ ಇನ್ನು ಮುಂದೆ ಆ ರೀತಿ ಇರೋದಕ್ಕೆ ಆಗೋಂಗಿಲ್ಲ, ಅದು ಒಂದು ಫೀಲ. ಹಾಗಾಗಿ ಬಟ್ ನನಗೆ ಅದೇನೋ ಗೊತ್ತಿಲ್ಲ, ಈ ಜಾಗದೊಳಗೆ ಬಂದು ವೀಡಿಯೋ ಮಾಡಾಕತ್ತೀನಿ ಅಂತಂದ್ರೆ ಏನೋ ಒಂದು ಸ್ವಲ್ಪ ಮನುಷ್ಯನೊಳಗೆ ಒಂಥರ ಗೊಂದಲ ಮತ್ತು ಆಮೇಲೆ ಏನೋ ಒಂಥರ ದುಃಖ ಬಂದಂಗೆ ಆಗೋದು ಗೊತ್ತಿಲ್ಲ. ಅದು ಆ ರೀತಿಯಾಗಿ ನನಗೆ ಯಾಕೋ ಅನ್ಸಕತ್ತಿತ್ತು. ಇಲ್ಲಿ ಬಂದು ವಿಡಿಯೋ ಅದ್ರೊಳಗೆ ಕೂಡ ನಾನು ಮಾಡೀನಿ. ಬಟ್ ನಿಮ್ಗೆ ಈ ವಿಡಿಯೋ ನೋಡತ್ತೀರಿ ಫ್ರೆಂಡ್ಸ, ಹೆಂಗೆ ಅನ್ಸೋದು ಅಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೇನೆ ನೀವು ಆದಷ್ಟು ಎಲ್ಲರೂ ಕೂಡ ಆ ವಿಡಿಯೋಗಳನ್ನು ನಾನು ಹಾಕಿದಾಗ ಸ್ಕಿಪ್ ಮಾಡಾರ್ದೆ ಟೈಮ್ ಇದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಭೂಮಿ ಪೂಜೆ ಸ್ಟಾರ್ಟ್ ಆಗೈತೆ ನೋಡಿ ಫ್ರೆಂಡ್ಸ. ಎಲ್ಲ ಮುಂಜಾನೆ ಅದೇನು ಇರ್ತೈತೆ ನೋಡಿರಿ, ಇಲ್ಲೆಲ್ಲ ನೋಡ್ತಿರ್ಬೋದು ನೀವು. ಪೂಜೆ ಅದನ್ನೆಲ್ಲ ಆಗೈತೆ.
ಅದಾದ್ಮ್ಯಾಗ ಈಗ ಅದೇನು ಥರ ಅಂತಾರೆ ನೋಡ್ರಿ, ಥರ ತೆಗಿಯಕತ್ತಾರೆ ನೋಡಿ ಫ್ರೆಂಡ್ಸ ಇಲ್ಲಿ. ಅದಾದ್ಮ್ಯಾಗ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಬರ್ಬೇಕಂದ್ರೆ ಒಂದು ಸ್ವಲ್ಪ ಎಲ್ಲರೂ ಬರೋದಾಗಿರಲಿಲ್ಲ. ಹಾಗಾಗಿ ನಾವು ಇದ್ದಷ್ಟೇ ಜನ ಇಲ್ಲಿ ನಾವು ಸೇರಿದ್ವಿ. ಇದ್ದಷ್ಟು ಜನ ಸೇರಿದ್ವಿ ಅಂದ್ರೂ ಕೂಡ ಭಾಳಷ್ಟು ದಿವ್ಸದ ಮ್ಯಾಗ ಎಲ್ಲರೂ ಭೇಟಿಯಾಗಿದ್ವಿ. ಹಾಗಾಗಿ ಒಬ್ರಿಗೊಬ್ರು ನೋಡಿ ಮಾತಾಡಿ ಖುಷಿನೂ ಪಟ್ಟಿವಿ ನೋಡಿ ಫ್ರೆಂಡ್ಸ. ಈ ರೀತಿ ಆಗೈತೆ ನೋಡ್ರಿ ನಮ್ಮ ಹಳೆ ಮನೆ ಜಾಗ ಈಗ. ಸೊ ಪೂಜೆ ಅದೆಲ್ಲ ಆಯ್ತು ನೋಡಿ ಫ್ರೆಂಡ್ಸ್. ಪೂಜೆ ಅದೆಲ್ಲ ಆದಾದ್ಮ್ಯಾಗ ನಾವೇನಾಯ್ತು ನೋಡ್ರಿ, ನಮ್ಮ ಫ್ಯಾಮಿಲಿಯವರು ಯಾರ್ಯಾರೆಲ್ಲ ಬಂದಿದ್ವಲ್ಲ ಎಲ್ಲರೂ ಕೂಡಿ ಇಲ್ಲಿ ಗದ್ದಿಗೆ ಐತೆ ನೋಡ್ರಿ, ಶ್ರೀ ಸಿದ್ದರಾಮೇಶ್ವರರವರ ಗದ್ದಿಗೆ ಐತಿ. ಅಲ್ಲಿ ಬಂದು ಈಗ ನಾವು ಫೋಟೋ ತೊಗೊಳತ್ತಿದ್ವಿ. ನಮ್ಮ ಸ್ನೇಹನ ಫೋಟೋ ತೆಗೆದ್ಲು ಫ್ರೆಂಡ್ಸ. ಹಾಗೇನೆ ಇದು ಗದ್ದಿಗೆ ಈ ಸದ್ದಿ ಈಗೆಲ್ಲ ಮನೆ ಕೆಡೋದ್ಮ್ಯಾಗ ಈ ರೀತಿ ಕಾಣಿಸಕತ್ತೈತಿ. ಏಳ್ಮಕ್ಳು ತಾಯಿ ಕಂಬ ಮತ್ತು ಸಿದ್ದರಾಮೇಶ್ವರ ಗದ್ದಿಗೆ ಹಂಗೆ ಇಟ್ರೆ ಅದು ಏನೋ ಅಲ್ಚನ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೆ. ಇನ್ನೊಂದು ನನಗೆ ಒಂದು ತುಂಬಾ ಹೆಮ್ಮೆ ವಿಷಯ ಏನಪ್ಪ ಅಂತಂದ್ರೆ, ನಮ್ಮದೇನೋ ಹಳೆ ಮನೆ ವಾಡೆಗಳಿದ್ದು ನೋಡ್ರಿ, ಅದನ್ನು ನಾನು ವೀಡಿಯೋ ಮಾಡಿ ಯೂಟ್ಯೂಬ್ದಾಗ ಹಾಕೀನಿ. ಹಂಗಾಗಿ ಎಷ್ಟೋ ವರ್ಷ ಆದ್ರೂ ಕೂಡ ಅವು ಹಾಗೆ ಇರ್ತಾವೆ, ನೋಡೋಕ್ಕೂ ಸಿಗ್ತಾವೆ. ಫೋನ್ದೊಳಗೆ ಅದೆಲ್ಲ ಹಾಗೆ ವೀಡಿಯೋ ಮಾಡಿ ಇಟ್ಕೊಂಡ್ರೂ ಕೂಡ ಒಂದೊಂದು ಸರಿ ಅವು ಮಿಸ್ ಆಗೋ ಚಾನ್ಸಸ್ಸೂ ಇರ್ತೈತಿ. ಬಟ್ ನಾನೇನು ಯೂಟ್ಯೂಬ್ದಾಗ ವೀಡಿಯೋ ಮಾಡಿ ನಮ್ಮೆಲ್ಲ ಹಳೆ ಮನೆ ಎಲ್ಲರ ಮನೆ ಹೋಮ್ ಟೂರನ್ನು ನಾನು ತಪ್ಪದೇ ಮಾಡಿ ಹಾಕೀನಿ. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಮನೆಗಳು ಎಲ್ಲೆಲ್ಲಿ ಅದಾವ ಏನೇನು ಅದಾವ ಅಂಥೇಳಿ ಅಷ್ಟೇ ಕಲ್ಪನೆ ಅಷ್ಟೇ ನಮಗೆ ಇರ್ತಿತ್ತು. ಬಟ್ ನಾನು ವಿಡಿಯೋದೊಳಗೆ ಏನೈತಿ ಮಾಡಿ ಹಾಕಿರೋದ್ರಿಂದ ಅದನ್ನು ನಮ್ಗೆ ಮತ್ತೊಂದು ಸರಿ ನಾವು ಅದನ್ನು ಅನುಭವಕ್ಕೆ ತೊಗೊಳೋದಕ್ಕೆ ಅನುಕೂಲ ಆಗ್ತೈತಿ. ಇಲ್ಲೇ ನಿಂತಾರೆ ನೋಡ್ರಿ, ಇವರೇ ನೋಡಿ ಬಿಲ್ಡರ ನಮ್ಮ ಮನೆ ಸದ್ಯ ಏನು ಕಟ್ಟಕತ್ತಾರೆ ನೋಡ್ರಿ, ಇವರೇ ನೋಡಿ ಫ್ರೆಂಡ್ಸ. ಹಾಗೆ ಇಲ್ಲಿನೂ ನೀವು ನೋಡ್ತಿರ್ಬೋದಾ. ಈಗ ನಾವು ಸಿದ್ದರಾಮೇಶ್ವರ ಗದ್ದಿಗೆ ಬಲ್ಲಕ್ಕೆ ಹೋಗಿ ಫೋಟೋನ ತೊಗೊಂಡ್ವಿ. ಅದಾದ್ಮ್ಯಾಗ ಇಲ್ಲಿ ನೋಡ್ರಿ, ಇಲ್ಲೇನ ನಮ್ಮ ಜಯ ಮಮ್ಮಿ ಮತ್ತು ಇಲ್ಲಿ ನಮ್ಮ ಅತ್ತಿ ಮಾವ ನಿಂತಾರೆ ನೋಡ್ರಿ, ಆರತಿ ಹಿಡ್ಕೊಂಡು ಅವ್ರ ಬಾಜುಕ್ಕೆ ನಿಂತಾರೆ ನೋಡಿ ಫ್ರೆಂಡ್ಸ. ಅವರು ನಮ್ಮ ಅತ್ತಿ ಮಾವ, ಅವರಿಬ್ಬರು ಅತ್ತಿ ಮಾವದೇರ. ಅವರು ಇಲ್ಲೇನ ಏಳ್ಮಕ್ಳು ತಾಯಿದು ಕಂಬ ಐತೆ ನೋಡ್ರಿ, ಇಲ್ಲೇ ಅವ್ರ ಮನೆ ಐತಲ್ಲ. ಹಾಗಾಗಿ ಅವ್ರು ಇಲ್ಲಿ ಫೋಟೋನು ತೆಗಿಯಂದ್ರು. ಹಾಗಾಗಿ ನಾನಿಲ್ಲೇ ನಮ್ಮ ಅತ್ತಿದು ನಮ್ಮ ಮಾವಂದು ಫೋಟೋನು ಕೂಡ ತೆಗಿಕತ್ತೀನಿ, ನೀವು ನೋಡ್ತಿರ್ಬೋದು. ಗುಂಡು ಯಾಕೆ ಆರಾಮ್ರಿ? आमचं घर हुडका लागलं त्यांनी, मिळेल झाले. आमचं घर कुठे ग? ಮಲ್ಲು ಕಾಕ ಅಲ್ಲೇ ಬಾ. ಹಂಗೆ ಫ್ರೆಂಡ್ಸ, ನಮ್ಮ ಪಿಲ್ಲು ಮತ್ತು ಇಲ್ಲಿ ಬಂದುಬಿಟ್ಟನ ಭಾಳ ಖುಷಿ ಆಗ್ತಾನೆ ಈ ಜಾಗಿಗೆ ಬಂದುಬಿಟ್ಟನ. ಇನ್ನೊಂದು ಏನಂತಂದ್ರೆ, ನಮ್ಮ ಸ್ನೇಹ ಗೊತ್ತೈತಿ ಮನೆ ಕಟ್ಟಕತ್ತೀವಿ ನಾವು ಇಲ್ಲೆಲ್ಲ ಕೆಡವಿ ಅಂತೇಳಿ. ನಮ್ಮ ಮನೆ ಕೆಡೋರಂತ ಆಕಿಗೆ ಅಷ್ಟು ಗೊತ್ತೈತಿ. ಬಟ್ ನಮ್ಮ ಪಿಲ್ಲುಗೆ ಅಷ್ಟೊಂದೇನು ಗೊತ್ತಿಲ್ಲ. ಬಟ್ ಇಲ್ಲಿ ಬಂದುಬಿಟ್ಟೆ ಭಾಳ ಖುಷಿಯಿಂದ. ಹೊರಗಿನ ಸೈಡೆಲ್ಲ ಅವ ನೋಡಿದಂಥ ಜಾಗಗಳು ಹಾಗೆ ಅದಾವ. ಆದ್ರೆ ಅವೇನು ಆಟ ಆಡಿ ಮನೆಗೆ ಬರ್ತಿತ್ತು ನೋಡ್ರಿ, ಅವಾಗ ನಮ್ಮ ಮನೆ ಕಾಣಿಸಲ್ಲಾಗೈತಿ. ನಮ್ಮ ಮನೆ ಎಲ್ಲೈತೆ, ನಮ್ಮ ಮನೆ ಎಲ್ಲೈತೆ, ಆಮ್ ಚಿಗರ್ ಕುಟೆ ಅಂತೇಳಿ ಅವ್ರ ಅಜ್ಜಿ ಅಜ್ಜಾಗ ಮತ್ತು ನನಗೆ ನಮ್ಮ ಮನೆಯವ್ರಿಗೂ ಕೂಡ ನಮ್ಮ ಪಿಲ್ಲು ಕೇಳಕತ್ತಿದ್ದ. ಒಂಥರ ನನಗೂ ಕೂಡ ಅಳಾಯಿತು, ಯಾಕೋ ಗೊತ್ತಿಲ್ಲ. ನಾನು ಕೂಡ ಮನೆ ವಿಷಯದೊಳಗೆ ಒಂದು ಸ್ವಲ್ಪ ಸೆನ್ಸಿಟಿವ್
ಅದು ಫೀಲ್ ಭಾಳ ಐತಿ ನನಗೆ. ಯಾಕೋ ಅದು ಮದುವೆ ಆದಂಗಿಂದ ನನಗದು ಕುಂತು ಬಿಟ್ಟೈತಿ. ಹೊಸ ಮನೆ, ಚಲೋ ಜಾಗ, ಭಾಳಷ್ಟು ಕನಸುಗಳು ಅದಾವ ನನಗೆ ಮನೆ ಬಗ್ಗೆ. ನೋಡೋಣ ಅಂತ ದೇವರ ಅನುಗ್ರಹದಿಂದ ಆ ಕನಸೆಲ್ಲ ಲಘುಟನೆ ನನಸಾಗಲಿ. ಎಲ್ಲರೂ ಕೂಡ ನೀವು ನಿನ್ನೆ ವಿಡಿಯೋದೊಳಗೆ ಕಂಗ್ರಾಟ್ಸ್ ಮಾಡಿರಿ, ನಿಮ್ಮ ಕನಸು ಲಘುಟನೆ ನನಸಾಗಲಿ, ಮನೆ ಕಟ್ಟೋ ಕನಸು ಅಂತೇಳಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಈ ವಿಡಿಯೋದೊಳಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ. ಹಾಗೇನೆ ನಮ್ಮ ಪಿಳ್ಳಿ ಹೇಳ್ದಂಗೆ ಹಳೆ ಮನೆ ಹುಡುಕಾಟ ನನಗೂ ಕೂಡ ಎಲ್ಲೋ ಒಂದು ಕಡೆ ಮನುಷ್ಯನೊಳಗೆ ನಮ್ಮ ಹಳೆ ಜಾಗದ ಫೀಲಿಂಗ್ಸ ಎಲ್ಲರೂ ಒತ್ತಟೆ ಇರ್ತಿದ್ವಿ. ಈ ಜಾಗಿನೊಳಗೆ ಸಾಕಷ್ಟು ನೊಂದೀವಿ, ಸಾಕಷ್ಟು ಕಷ್ಟಗಳೂ ಅದಾವ, ಸಾಕಷ್ಟು ನೆಮ್ಮದಿಯ ಖುಷಿ ತರುವಂಥ ವಿಷಯಗಳು ಅದಾವ. ಎಲ್ಲರ ಹೊಂಟ್ರ ಮದುವೆ ಫಂಕ್ಷನ್ಗಳು ನಾವು ಮನೆಗಿದ್ದಿಲ್ಲ ಅಂದ್ರೂ ಕೂಡ ಯಾರಾದರೂ ಬಂದು ಹೇಳೋಗಿರ್ತಾರೆ, ಇನ್ವೈಟ್ ಮಾಡಿರ್ತಾರೆ. ಒಬ್ರಿಗೊಬ್ರು ಹಿಂಗತೆ ಬಂದಾರ, ಇಂಥ ಫಂಕ್ಷನ್ ಐತಿ ಹೋಗೋಣ ಅಂತೇಳಿ ಮಾತಾಡಿಕೊಂಡು ಒಬ್ರಿಗೆ ಗೊತ್ತಿದ್ದಿಲ್ಲ ಅಂದ್ರೂ ಒಬ್ರು ತಯಾರು ಮಾಡಿಕೊಂಡು ಹೋಗ್ತಿದ್ವಿ. ಎಲ್ಲರೂ ಒಂದೇ ಜಾಗದೊಳಗಿದ್ವಿ. ನಿಮ್ಗೆ ಗೊತ್ತು, ಹಳೆ ವಿಡಿಯೋಸ್ ನೋಡ್ತಿರೋರಿಗೆ, ನನ್ನ ಹಳೆ ವ್ಯೂವರ್ಸ್ಗೆ ಇರೋದ್ರೊಳಗೆ ನಾವು ಒಬ್ಬಕ್ಕೆ ಇಲ್ಲಿ ಸುಸಿ ಅನ್ನಕ್ಕೆ ಉಳ್ಕೊಂಡಿದ್ದೆ. ಹಾಗಾಗಿ ಎಲ್ಲ ಅತಿಥರ ಜೊತೆಗೆ ಹೋಗೋದು ಬರೋದು ಒಂದು ಸ್ವಲ್ಪ ನನಗೆ ಅವ್ರ ಜೊತೆಗೆ ಬಾಂಡಿಂಗ್ ಭಾಳನೇ ಇತ್ತು. ಎಲ್ಲ ಸಾಕಷ್ಟು ನೋಡಿಬಿಟ್ಟಿದ್ವಿ ಈ ಜಾಗಿನೊಳಗೆ, ಸಾಕಷ್ಟು ಅನುಭವನೂ ಆದವ ಫ್ರೆಂಡ್ಸ್. ಅಂದ್ರೂ ಕೂಡ ಅವು ಯಾವತ್ತೂ ನಮಗೆ ಮನಸ್ಸಿನೊಳಗೆ ಅಳಿಲಾರ್ದಂಥ ಅನುಭವಗಳು. ನಾವು ಅದನ್ನೇ ಈಗ ನೆನಪಿಸ್ಕೊತ ಕುಂದ್ರಬೇಕು. ಇದೊಂಥರ ಚೆಂದ ಇತ್ತು. ಇಲ್ಲಿನೂ ಕೂಡ ಲೈಫ ಮುಂದೂ ಚೆಂದ, ಇದಕ್ಕಿಂತ ಚೆಂದ ಆಗ್ಬೋದಾದ್ರೆ ಈ ಜೀವನ ನಮ್ಗೆ ಸಿಗಂಗಿಲ್ಲ ನೋಡಿ ಫ್ರೆಂಡ್ಸ. ಏನೇ ಆಗಲಕ್ಕ ನನಗೆ ಇನ್ನೊಂದು ಯೂಟ್ಯೂಬ್ದಾಗ ಹೆಮ್ಮೆ ಏನಪ್ಪ ಅಂತಂದ್ರೆ, ನಮ್ಮೆಲ್ಲ ಹಳೆ ಮನೆ ವೀಡಿಯೋಗಳನ್ನ ನಾನು ಯೂಟ್ಯೂಬ್ದೊಳಗೆ ಸ್ಟೋರ್ ಮಾಡಿ ಇಟ್ಟಿನ. ಅದೇ ನನಗೊಂದು ಮೇನ್ ಖುಷಿ. ಯಾಕಂದರೆ ಬೇರೆ ವೀಡಿಯೋದೊಳಗೆ ನಾವು ಮಾಡಿಟ್ಕೊಂಡಿರೋದು ಡಿಲೀಟ್ ಆಗ್ಬೋದು, ಬಟ್ ಇದ್ರೊಳಗೆ ಆ ರೀತಿ ಏನೂ ಆಗಂಗಿಲ್ಲ. ಎಲ್ಲರ ಮನೆಯನ್ನು ನಾನು ಹೋಮ್ ಟೂರನ್ನು ಮಾಡೀನಿ ಫ್ರೆಂಡ್ಸ. ಮತ್ತೊಂದು ಸರಿ ಹೇಳತ್ತೀನಿ, ನೋಡಾರ್ದ್ರು ನೋಡ್ಕೊಂಡು ಬರ್ರಿ. ನನಗದು ಒಂದು ಭಾಳಷ್ಟು ಖುಷಿ ಐತಿ. ಈಗ ನಾವು ಬರೀ ಅಷ್ಟು ನೆನಪಿಸ್ಕೊಂಡು ಇರಬೇಕಾಗ್ತಿತ್ತು. ನಾನು ಯೂಟ್ಯೂಬ್ದಾಗ ವೀಡಿಯೋ ಅಪ್ಲೋಡ್ ಮಾಡಿರೋ ಕಾರಣದಿಂದ ಮತ್ತೊಂದು ಸರಿ ನಾವು ಎಲ್ಲರಿಗೂ ಕೂಡ ಹಳೆ ಮನೆ ನೆನಪಾದ್ರೆ ಯೂಟ್ಯೂಬ್ದಾಗ ವೀಡಿಯೋ ಓಪನ್ ಮಾಡಿ ನೋಡ್ಬೋದು. ಬಟ್ ಮಾಡ್ಲಿಕ್ಕಂತಂದ್ರೆ ಏನೂ ಗೊತ್ತಾಗ್ತಿರ್ತದೆ. ಬರೀ ಯಾವಾಗಾದರೂ ಒಂದು ಸ್ವಲ್ಪ ವೀಡಿಯೋ ಇರ್ತಾವೆ, ಅದೇ ನಮ್ಮ ಮನೆ ಹಿಂಗಿತ್ತು ಹಂಗಿತ್ತು ಅಂತೇಳಿ ಬರೀ ನಾವು ಅದೊಂದು ನೆನಪು ಮಾಡ್ಕೊತ ಇರೋದಷ್ಟೇ ಆಕಿತ್ತು. ಅಂದ್ರೆ ಬರೀ ಗೆಸ್ ಮಾಡೋದಕ್ಕಿತ್ತು, ನಮ್ಮ ಮನೆ ಹಿಂಗಿತ್ತು ಹಂಗಿತ್ತು ಅಂತೇಳಿ. ಆದರೆ ಈಗ ನಾನು ವೀಡಿಯೋ ಮಾಡಿರೋ ಕಾರಣದಿಂದ ಎಲ್ಲರಿಗೂ ಕೂಡ ಈಗ ಮುಂದೆ ಬರೋ ನಮ್ಮ ಮುಂದೆ ಏನು ಬರ್ತಾರೆ ನೋಡ್ರಿ ಸಸ್ತೀರ, ನಮ್ಮ ಮೈದಿಂದ ಹೆಂಡತಿಯರಾಗಿ ಆಗಿರ್ಬೋದು, ಇಲ್ಲ ಹೊಸ ಮಂದಿಗೆ ಬರೀ ನಾವು ಮಾತನ್ಯಾಗ ಹೇಳಿದ್ರೆ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ. ಬಟ್ ನಾವು ಇದು ವೀಡಿಯೋನ ತೋರಿಸಿದ್ರೆ ಅವ್ರಿಗೂ ಕೂಡ ಒಂದು ಅನುಭವಕ್ಕೆ ಬರ್ತೈತಿ. ಈ ರೀತಿ ಎಲ್ಲ ಫಸ್ಟ್ ಇವರೆಲ್ಲ ಜೀವನ ಈ ರೀತಿ ಆಯಿತು ಅಂತೇಳಿ. ಯಾಕಪ್ಪ ಅಂದರೆ ಈಗ ನಮ್ಮ ಅತ್ತಿದ್ರು ಹೇಳ್ತಿರ್ತಾರೆ, ನಮ್ಗೆ ನಮ್ಮ ಜೀವನ ಹಂಗಿತ್ತು, ನಾವು ಹಂಗೆ ಕಳೆದ್ವಿ, ಮೊದಲು ಆ ಮನೆ ಹಂಗಿತ್ತು, ನಾವು ಅಲ್ಲಿದು ಮಾಡ್ತಿದ್ವಿ ಅಂತೇಳಿ. ನಮ್ಗದು ಗೊತ್ತಾಗಲ್ಲ, ಬರೀ ಅಷ್ಟು ನಾವು ಇಮೇಜ್ ಮಾಡ್ಕೋಬೋದು ಅಷ್ಟೇ. ಆದರೆ ಈಗ ಹಾಗಲ್ಲ, ನಾನು ವಿಡಿಯೋ ಮಾಡಿರೋ ಕಾರಣದಿಂದ ನೋಡೋಕ್ಕೂ ಕೂಡ ಅರ್ಥ ಆಗ್ತೈತಿ. ಅದು ಒಂದು ನನಗೆ ಭಾಳಷ್ಟು ಹೆಮ್ಮೆ ತರುವಂಥ, ಖುಷಿ ಕೊಡುವಂಥ ವಿಷಯ ಯೂಟ್ಯೂಬ್ದೊಳಗೆ. ಅಂದರೆ ಇದನ್ನು ಕೂಡ ನನಗೀಗ ಆ್ಯಡ್ ಆಗ್ತೈತೆ ನೋಡಿ ಫ್ರೆಂಡ್ಸ್. ಹಂಗೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮನೆ ಬಾಜುಕನೇ ಒಂದು ಗುಡಿ ಇತ್ತು. ಅಲ್ಲೆಲ್ಲ ಮಾಡಿದಾದ್ಮ್ಯಾಗ ಜಾಗಿದ್ದೆಲ್ಲ ಕೆಲಸ ಮುಗೀತು ನೋಡಿ, ಪೂಜೆ ಅದೆಲ್ಲ ಆದ್ಮ್ಯಾಗ ಇಲ್ಲಿ ನೋಡಿರಿ ನಾನು ಮತ್ತು ದೀಪಕ ಮತ್ತು ನಮ್ಮ ಜಯ ಅತ್ತಿ ಅಂತೇಳಿ ಇಲ್ಲಿ ಕೂಡ ದೇವರಿಗೆ ಬಂದು ನಮಸ್ಕಾರ ಮಾಡಿ ಹಾಗೆ ಇಲ್ಲಿ ಆರತಿ ಮಾಡಕತ್ತೀವಿ ನೋಡಿ ಫ್ರೆಂಡ್ಸ. ಹಾಗೆ ನಾನು ಸಾರಿ ಅದೆಲ್ಲ ಹಂಗೈತಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಈ ಸಾರಿ ಅಂತೂ ನನಗೆ ಭಾಳಷ್ಟು ಇಷ್ಟ ಆಗ್ತೈತಿ, ನನ್ನ ಫೇವ್ರೇಟ್ ಅಂತ ಇದ್ರೂ ಕೂಡ ತಪ್ಪಾಗಂಗಿಲ್ಲ. ಸ್ಮೂತಾಗಿ ಒಂಥರ ಗ್ರ್ಯಾಂಡ್ ಲುಕ್ ಐತಿ. ರೇಟ್ ಭಾಳ ಕಮ್ಮಿ ಐತಿ. ಬಟ್ ಇದು ನನಗೆ ಗಿಫ್ಟ್ ಬಂದಿದ್ದ ನಮ್ಮ ಚಿಕ್ಕಮ್ಮನ ಮಗಳು ಮದುವೆದೊಳಗೆ. ಇದು ನಮ್ಮ ಚಿಕ್ಕಮ್ಮ ಮಾಡಿದ್ದು, ನಮ್ಮ ಚಿಕ್ಕಮ್ಮನ ಮಗಳು ಮದುವೆಗೆ. ಬಟ್ ನನಗೆ ಭಾಳಷ್ಟು ಇಷ್ಟ ಆಗಿರೋವಂಥ ಸೀರೆದೊಳಗೆ ಇದು ಕೂಡ ಒಂದು ಫೇವ್ರೇಟ್ ಅಂತಲೇ ಹೇಳ್ಬೋದು. ನೀವು 10,000 ಗಟ್ಟಲೆ ಸೀರೆ ತೊಗೊಂಡ್ರು ಕೂಡ ಅದು ಲುಕ್ ನಿಮ್ಗೆ ಖುಷಿ ಕೊಡೋಂಗಿಲ್ಲ. ಬಟ್ ಅದು 400 ರೂಪಾಯಿ ಇರಲಕ್ಕ, ಅದು ಉಟ್ಕೊಂಡ್ಮ್ಯಾಗ ಒಂಥರ ಅದು ಶೋಭೆ ತರಬೇಕು. ಆ ರೀತಿ ಸೀರೆಗಳು ನನಗೆ ಭಾಳಷ್ಟು ಇಷ್ಟ ಆಗ್ತವೆ ಫ್ರೆಂಡ್ಸ. ಈ ವಿಡಿಯೋ ನೋಡಕತ್ತೀರಿ, ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡ್ರಿ. ಯಾಕೋ ಇತ್ತೀಚೆಗೆ ಲೈಕ್ ಕೊಡೋದನ್ನು ಮರೆಯಕತ್ತೀರಿ ಫ್ರೆಂಡ್ಸ. ನೀವು ಲೈಕ್ ಕೊಟ್ಟಷ್ಟು ನನಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗ್ತೈತಿ, ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ. ಹಾಗೆ ನೋಡಿರಿ, ಇಲ್ಲಿ ಗುಡಿಯಾಗ ಪ್ರಸಾದ ಇತ್ತು ಫ್ರೆಂಡ್ಸ. ಹಾಗಾಗಿ ನಾನು ದೀಪಕ, ನಮ್ಮ ಅತ್ತಿ ಮತ್ತು ಸ್ನೇಹ, ನಮ್ಮ ಮಾವದರು ಕೂಡ ಇದ್ರು. ಆಲ್ರೆಡಿ ಅಲ್ಲಿ ಹೋಗಿ ಅವರು ಪ್ರಸಾದ ತೊಗೊಳಕತ್ತಿದ್ರು. ನಾವು ಕೂಡ ಅಲ್ಲಿ ಗುಡಿದೊಳಗೆ ಪ್ರಸಾದನ ತೊಗೊಂಡಿವಿ ಫ್ರೆಂಡ್ಸ. ಹಿಂಗಿತ್ತು ನೋಡ್ರಿ ಇವತ್ತು ಭೂಮಿ ಪೂಜೆದ ವಿಡಿಯೋ. ಹಾಯ್ ಮಾಡಿ ನೀವು ಮಾಡಲ್ಲ ಹಾಯ್ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಪ್ರಸಾದ ಇತ್ತು, ಊಟ ಅದೆಲ್ಲ ಪ್ರಸಾದ ಎಲ್ಲ ತೊಗೊಂಡು ಈಗ ಮನೆಗೆ ಹೊಂಟಿ. ಮನೆಗೆ ಹೋಗೋ ಟೈಮ್ದಾಗ ಇವ್ರು ನಮ್ಮ ಫ್ರೆಂಡ್ಸ್. ನಿಮ್ಮ ಹೆಸರೆಲ್ಲ ಹೇಳ್ಬಿಡ್ರಿ. ಪೂಜಾ, ನಿಮ್ದು ಭಾರತಿ, ವೈಶಾಲಿ.
ನಿಮ್ಮ ಹೆಸರೇನ್ರಿ? ನಮ್ಗೆ ಗೊತ್ತಿಲ್ಲ. ಖರೇನೆ ಹೇಳ್ರಿ. ನಂಗೆ ಬರಲ್ರಿ ಒಕ್ಕರ್ನ ನೀವ್ ಹೇಳ್ರಿ. ಅಂಗಳದಲ್ಲಿ ರಂಗೋಬೇಕ ಆಕಾಶದಲ್ಲಿ ಚಂದ್ರಬೇಕ ರೇವಸಿ ಪಾದದಲ್ಲಿ ನನ್ ಬೆಳಕ. ಕೇಳಿಸ್ಲೇ ಇಲ್ರಿ. ಜೋರ್ ಹೇಳ್ರಿ. ಜೋರ್ ಹೇಳ್ರಿ. ಫ್ರೆಂಡ್ಸ್ ನಮ್ಮ ಅಣ್ಣರ ಹೆಸರು ಹೇಳ್ತಾರ ನೋಡ್ರಿ, ಒಗ್ತಾ ಇಟ್ಟು ಕೇಳ್ರಿ. ಅಂಗಳದಲ್ಲಿ ರಂಗೋಬೇಕ ಆಕಾಶದಲ್ಲಿ ಚಂದ್ರಬೇಕ ರೇವಸಿ ಪಾದದಲ್ಲಿ ನನ್ ಬೆಳಕ. ಹೇಳ್ರಿ. ಹಸಿ ಹಾಲ ಬಿಸಿ ಬಾನ ಸಕ್ರಿ ಹಾಕತ್ ನಕರಿ ಮಾಡ್ತಾರ ಅಶ್ವ. ಹೇಳ್ರಿ. ನೀವ್ ಮರಾಠ ಚಂದ ಹೇಳಿಲ್ಲ. केळी सोलून पेरू देते चिरून काय अन्नाचं नाव घेते कुंकुला ते करून केळी देते सोलून पेरू देते चिरून पेरू देते चिरून प्रशांत लावांचं नाव घेते कुंकू लावते करून लावते करून ಇಲ್ಲೇ ಎಡಿಟಿಂಗ್ ಆಯ್ತು, ಇಲ್ಲೇ ಎಕ್ಸ್ಪರ್ಟ್ ಆಯ್ತು, ಇಲ್ಲೇ ಅಪ್ಲೋಡ್ ಆಯ್ತು ವಿಡಿಯೋ. ಆಮೇಲೆ ಮನೆ ಹೋಗೋಣ. ಉಪ್ಪಿಟ್ಟು ಉದುರ್ಬಾಡ್ರಿ, ಚಪಾತಿ ಪದರ್ಬಾಡ್ರಿ, ನಮ್ಮ ಯಜಮಾನ್ರಿಗೆ ನನ್ನ ಮ್ಯಾಗ ನೆದರ್ಬಾಡ್ರಿ. ದೀಪಕ್. ಓಕೆ ಫ್ರೆಂಡ್ಸ, ಈಗ ಮನೆಗೆ ಹೋದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಂಗಿಲ್ಲ. ಇವತ್ತಿನ ವಿಡಿಯೋನ ಇಷ್ಟೇ ಸಿಂಪಲ್ ಆಗಿ ಶಾರ್ಟ್ಕಟ್ ಆಗಿ ಮುಗಿಸ್ತೀನಿ. ವಿಡಿಯೋ ಎಡಿಟಿಂಗ್ ಮಾಡಿ ನಿಮ್ಗೆ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟ್ ಆಗಿರ್ಬೋದಾ, ಪ್ಲೀಸ್ ಸಪೋರ್ಟ್ ಮಾಡ್ರಿ. ಮತ್ತೆ ನಾಳೆ ಸಿಗ್ತೀವಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ. ಬಾಯ್.